ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಸಬ್ಬಕ್ಕಿ ಮತ್ತು ಶಾವಿಗೆಯಿಂದ ಒಂದು ಸೂಪರ್ ಆಗಿರುವಂಥ ಟೇಸ್ಟಿಯಾಗಿರುವಂತಹ ಒಂದು ಪಾಯಸವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಈ ಮೆಜರ್ಮೆಂಟ್ ಕಪ್ನಿಂದ 1/4 ಕಪ್ಪಷ್ಟು ನಾನಿಲ್ಲಿ ಶಾವಿಗೆಯನ್ನು ತಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮೆಜರ್ಮೆಂಟ್ ಕಪ್ ಇಲ್ಲ ಅಂದರೆ ಬೌಲ್ನಿಂದ ಅರ್ಧ ಬೌಲ್ ನೀವು ಶಾವಿಗೆ ಮತ್ತು ಎಲ್ಲ ಸಾಮಗ್ರಿನೂ ತೊಗೋಬಹುದು. ಯಾವ ಬೌಲ್ನಿಂದ ನಾವು ಶಾವಿಗೆ ತೊಗೊಂಡಿದ್ವಿ ನೋಡಿ, ಅದೇ ಬೌಲ್ನಿಂದ ಅರ್ಧ ಬೌಲಷ್ಟು ಇಲ್ಲಿ ಸಬ್ಬಕ್ಕಿ ತೊಗೊಂಡು 2 ಸಲ ಚೆನ್ನಾಗಿ ತೊಳೆದು ಅದರಲ್ಲಿ ಅರ್ಧ ಬೌಲ್ ಸಬ್ಬಕ್ಕಿಗೆ ಅರ್ಧ ಬೌಲಷ್ಟು ನೀರು ಸೇರಿಸಿ ಇಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಗೋಡಂಬಿ, ಬಾದಾಮ್, ಪಿಸ್ತಾ ತೊಗೊಂಡಿದ್ದೀನಿ. ಹಾಗೆಯೇ ಗೋಡಂಬಿ, ಬಾದಾಮ್, ಪಿಸ್ತಾ ಇದೆಲ್ಲ ಚಿಕ್ಕ ಚಿಕ್ಕ ಚೂರು ಮಾಡಿನೂ ಸ್ವಲ್ಪ ತೊಗೊಂಡಿದ್ದೀನಿ, ಗಾರ್ವಿಶಿಂಗ್ಗೆ ಅದು. ಇಲ್ಲಿ ಗ್ಯಾಸನ್ನು ಆನ್ ಮಾಡಿಕೊಂಡು ಪಾತ್ರೆ ಇಟ್ಕೊಂಡು ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ತುಪ್ಪ ಕರಗಿದ ಮೇಲೆ ಗೋಡಂಬಿ ಮತ್ತು ಬಾದಾಮನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಗೋಡಂಬಿ, ಬಾದಾಮ್ ನಾವು ಸಣ್ಣ ಉರಿಯಲ್ಲಿನೇ ಇದನ್ನು ಹುರ್ಕೋಬೇಕಾಗತ್ತೆ. ಇದು ಸ್ವಲ್ಪ ಹುರಿದಾದ ನಂತರ ಇದರಲ್ಲಿ ಪಿಸ್ತಾ ಹಾಕಿ ನಾನು ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸ್ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಹುರಿಬೇಕು. ಇವಾಗ ಇಲ್ಲಿ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ಒಂದು ಬೌಲ್ನಲ್ಲಿ ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಈಗ ಅದೇ ತುಪ್ಪದಲ್ಲಿ ನಾವೇನು ಶಾವಿಗೆ ತೊಗೊಂಡಿದ್ವಲ್ಲ ಆ ಶಾವಿಗೆಯನ್ನು ಇಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ನಾವು ಹುರಿಬೇಕು. ನಾವು ಈ ಶಾವಿಗೆಯನ್ನು ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಹುರಿದಾಗಿದೆ. ಈಗ ಇದರಲ್ಲಿ ನಾನು 2 ಕಪ್ನಷ್ಟು ನೀರು ಸೇರಿಸಿದ್ದೀನಿ. ನೀರು ಸೇರಿಸಿ ಇದನ್ನು ನಾವು ಕುದಿಸ್ಕೋಬೇಕು. ಮೊದಲೇ ನಾವು ನೀರು ಸೇರಿಸಿ ಕುದಿಸ್ಕೋಬೇಕು. ಹಾಲು ಅಥವಾ ಸಕ್ಕರೆ ಇದರಲ್ಲಿ ಮೊದಲೇ ಹಾಕಬಾರ್ದು. ಸಕ್ಕರೆ ಹಾಕಿದರೆ ಶಾವಿಗೆ ಅಷ್ಟು ಚೆನ್ನಾಗಿ ಬೇಯಲ್ಲ. ಅದಕ್ಕೋಸ್ಕರ ನಂತರ ನಾವು ಸಕ್ಕರೆಯನ್ನು ಸೇರಿಸಬೇಕಾಗತ್ತೆ. ಇದು ಚೆನ್ನಾಗಿ ಕುದಿಲಿಕ್ಕೆ ಇವಾಗ ಬಿಡೋಣ. ಇವಾಗ ಶಾವಿಗೆಯಲ್ಲಿ ಸ್ವಲ್ಪ ನೀರು ಇದೆ ಎನ್ನುವಾಗ ನಾವೇನು ಸಬ್ಬಕ್ಕಿ ತೊಗೊಂಡಿದ್ದೀವಿ ಅಲ್ಲ, ಆ ಸಬ್ಬಕ್ಕಿಯನ್ನು ಇದರಲ್ಲಿ ಹಾಕಿ ನಾವು ಇದನ್ನು ಕುದಿಸ್ಕೊಳ್ಳೋಣ. ಒಂದು 2 ನಿಮಿಷ ಇದನ್ನು ನಾವು ತಿರುಗಿಸ್ಕೊಂಡ್ರೆ ಸಾಕು. ಇವಾಗ ನಾನು ಇದರಲ್ಲಿ ಅರ್ಧ ಲೀಟರ್ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಬೌಲ್ ಸಕ್ಕರೆ, ಅರ್ಧ ಬೌಲ್ ಶಾವಿಗೆ, ಅರ್ಧ ಬೌಲಷ್ಟು ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ನಿಮಗೆ ಸಕ್ಕರೆ ಹೆಚ್ಚು ಬೇಕಂದರೆ ನೀವು ಹೆಚ್ಚು ಕೂಡ ಹಾಕೋಬೋದು. ಇಲ್ಲಾಂದರೆ ಸಿಹಿ ಕಡಿಮೆ ತಿನ್ನೋರಾಗಿದ್ದರೆ ನೀವು ಸ್ವಲ್ಪ ಸಕ್ಕರೆಯನ್ನು ಕಡಿಮೆನೂ ಕೂಡ ಹಾಕಬಹುದು. ಆದರೆ ಇದು ಏನು ನಾನು ತೋರಿಸಿದ್ದೀನಲ್ಲ, ಇದು ಕರೆಕ್ಟಾಗಿ ಆಗುತ್ತೆ. ನಾವೇನು ಅರ್ಧ ಲೀಟರ್ ಹಾಲು ಹಾಕಿದ್ದೀವಿ ಅಲ್ಲ ಕುದಿಲಿಕ್ಕೆ, ಆ ಹಾಲೇನಿದೆಯಲ್ಲ ಅದು ಅರ್ಧ ಆಗಬೇಕು. ಕುದ್ದು ಅರ್ಧ ಆಗಬೇಕು. ಅಂದರೆ 1/4 ಲೀಟರಿಗೆ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಅಂದರೆ ಪಾಯಸ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಇಲ್ಲಿ ಅರ್ಧ ಬೌಲಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಕೂಡ ಸೇರಿಸ್ಬೋದು. ಅರಿಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇಲ್ಲಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಗೋಡಂಬಿ, ಪಿಸ್ತಾ, ಬಾದಾಮನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ತುಂಬ ಥಿಕ್ಕಾಗೋವರೆಗೂ ಕುದಿಸ್ಲಿಕ್ಕೆ ಹೋಗಬೇಡಿ. ಇದು ತಣ್ಣಗಾದ ನಂತರ ಇದು ತಾನೇ ದಪ್ಪ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಿ ಇರುವಾಗಲೇ ಇದನ್ನು ಇಳಿಸಬೇಕಾಗತ್ತೆ. ಹಾಗೆಯೇ ಕೊನೆಯಲ್ಲಿ ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಅದು ಏಲಕ್ಕಿ. 4 ಏಲಕ್ಕಿನ ಜಜ್ಜಿ ನಾನು ಪುಡಿ ಮಾಡಿ ಇದರಲ್ಲಿ ಹಾಕಿದ್ದೀನಿ. ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕಬಹುದು, 1/4 ಟೀ ಸ್ಪೂನಷ್ಟು. ಇವಾಗ ನೀವು ಇಲ್ಲಿ ನೋಡಬಹುದು. ನೋಡಿ, ಈ ರೀತಿಯಾಗಿ ಮಾಡಿಕೊಳ್ಳಿ. ಸ್ವಲ್ಪ ತೆಳುವಾಗಿಯೇ ಇರಲಿ ಪಾಯಸ, ಭಾಳ ದಪ್ಪ ಮಾಡಲಿಕ್ಕೆ ಹೋಗಬೇಡಿ. ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಅಂದರೆ ನಂತರ ಅದು ಸ್ವಲ್ಪ ಗಟ್ಟಿಯಾಗತ್ತೆ, ನಮಗೆ ತಿನ್ನಲಿಕ್ಕೆ ಕರೆಕ್ಟಾಗಿ ಬರುತ್ತೆ. ಇವಾಗ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ, ಸ್ವಲ್ಪ ತಣ್ಣಗಾಗಿದೆ. ಇವಾಗ ಈ ರೀತಿಯಾಗಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಇಲ್ಲಿ ನೋಡಿ, ಇದನ್ನು ಒಂದು ಬೌಲ್ನಲ್ಲಿ ನಾನು ಸರ್ವ್ ಮಾಡಿದ್ದೀನಿ. ಈಗ ನೀವು ಇದರ ಮೇಲೆ ಗೋಡಂಬಿ, ಬಾದಾಮ್, ಪಿಸ್ತಾ ಅಥವಾ ಗುಲಾಬಿ ಪಕಳೆಗಳನ್ನು ಕೂಡ ಡೆಕೋರೇಷನ್ಗೆ ಹಾಕಬಹುದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.